ಶಹಾಪುರದಲ್ಲಿ ಕಳಪೆ ಹತ್ತಿ ಬೀಜಗಳ ಅಕ್ರಮ ಮಾರಾಟಕ್ಕೆ ಬ್ರೇಕ್. ರೈತರ ಬದುಕಿನೊಂದಿಗೆ ಚೆಲ್ಲಾಟವಾಡ್ತಾ ಇದ್ದ ಕಳಪೆ ಬೀಜಗಳ ಜಾಲ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ರೈತರ ಬದುಕಿನೊಂದಿಗೆ ಚೆಲ್ಲಾಟವಾಡ್ತಾ ಇದ್ದ ಕಳಪೆ ಬೀಜಗಳ ಜಾಲವೊಂದು ಬಯಲಾಗಿದೆ. ಹೊಸ ಬಸ್ ನಿಲ್ದಾಣದ ಸಮೀಪ ಕಾರಿನಲ್ಲಿ ಅಕ್ರಮವಾಗಿ ನಕಲಿ ಬೀಜ ಮಾರಾಟ ಮಾಡಲಾಗ್ತಾ ಇತ್ತು. ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಸುಮಾರು 500ಕ್ಕೂ ಹೆಚ್ಚು ಅಕ್ರಮ ಹಾಗೂ ಕಳಪೆ ಹತ್ತಿ ಬೀಜದ ಪಾಕೆಟ್ಗಳು ಪತ್ತೆಯಾಗಿವೆ. ನಮ್ಮ ಟೈಮ್ ವೇಸ್ಟ್ ಮಾಡಕ್ ಹೋಗಬೇಡ. ನೀ ಅಂತ ಒಳ ಹೋಗೋದು ಗ್ಯಾರಂಟಿ. ನೀ ಕರೆಕ್ಟ್ ಹೇಳಿದ್ರೆ ಏನೋ ಸಹಕಾರ ಮಾಡಿದ್ರೆ ಎಷ್ಟು ಪ್ಯಾಕೆಟ್ ಅದಾವು? 22 ಕಂಪನಿ ಇದು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಾಗ ಪರವಾನಗಿ ಇಲ್ಲದೆ ಮತ್ತು ಕಳಪೆ ಗುಣಮಟ್ಟದ ಸುಮಾರು 500ಕ್ಕೂ ಹೆಚ್ಚು ಹತ್ತಿ ಬೀಜದ ಪ್ಯಾಕೆಟ್ಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಈ ಕೃತ್ಯದ ಮೂಲ ಆರೋಪಿಗಳು ಸುರಪುರ ತಾಲೂಕಿನ ನಗನೂರು ಗ್ರಾಮದವರು ಎಂಬುದು ತಿಳಿದು ಬಂದಿದೆ. ಶಹಾಪುರ ತಾಲೂಕಿನಲ್ಲಿರ್ತಕ್ಕಂಥ ಕಳಪೆ ಬೀಜದ ಒಂದು ಜಾಲ ಏನಿದೆಯಲ್ಲ, ಆ ಜಾಲವನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ರೈತ ಸಂಘಟನೆ ಇವತ್ತು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಹಾಪುರ ಹೊಸ ಬಸ್ ನಿಲ್ದಾಣದ ಹತ್ತಿರ ಇಬ್ಬರು ನಗನೂರು ಗ್ರಾಮದ ವ್ಯಕ್ತಿ ಕಳಪೆ ಬೀಜಗಳನ್ನು ಮಾರುವ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಶಂಕರಣ್ಣ ಅವರ ನೇತೃತ್ವದಲ್ಲಿ ಒಂದು ಭೇಟಿ ಕೊಟ್ಟು ಅವರನ್ನ ಪತ್ತೆ ಹಚ್ಚಿ ಕೃಷಿ ಅಧಿಕಾರಿಗಳನ್ನು ಕರೆಸಿ ಕಳಪೆ ಬೀಜ ಎಂದು ನಿಗದಿಪಡಿಸಿದಾಗ ಅದನ್ನು ಪೊಲೀಸ್ ಎಚ್ಚರಿಕೆ ಒಯ್ದುಕೊಟ್ಟು ಅವರ ವಿರುದ್ಧ ಕಂಪ್ಲೇಂಟ್ ಕೇಸ್ ಮಾಡಿ FR ಮಾಡಿ ದಾಖಲೆ ಮಾಡಲಾಗಿದೆ. ಇಂಥವು ಶಹಾಪುರ ಅಲ್ಲ, ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಳಪೆ ಬೀಜ ಮಟ್ಟದ ಜಾಲ ಸಾಕಷ್ಟು ಇದ್ದಾವೆ. ಇದರ ಬಗ್ಗೆ ಕೃಷಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರ ವಿರುದ್ಧ ಪೊಲೀಸ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಒಳಗಾಗ್ತಕ್ಕಂಥ ಕೆಲಸ ಮಾಡಬೇಕು. ಅಂದಾಗ ರೈತರಿಗೆ ನ್ಯಾಯ ಒದಗಿಸತಕ್ಕ ಸಾರ್ಥಕ ಆಗ್ತದೆ. ಕಳಪೆ ಹತ್ತಿ ಬೀಜಗಳನ್ನ ನಂಬಿ ಕೃಷಿ ಮಾಡಿದ್ರೆ ರೈತರು ಕೈಗೆ ಬಂದ ತುತ್ತನ್ನ ಬಾಯಿಗೆ ಬಾರದಂತೆ ಮಾಡಿಕೊಳ್ಬೇಕಾದ ದುಸ್ಥಿತಿ ಎದುರಾಗ್ತದೆ. ಕಳೆದ 2 ದಿನಗಳಿಂದ ಶಹಾಪುರ ತಾಲೂಕಿನಲ್ಲಿ ಕಳಪೆ ಬೀಜಗಳ ಬಗ್ಗೆ ರೈತರಿಂದ ನಿರಂತರವಾಗಿ ದೂರುಗಳು ಕೇಳಿ ಬರ್ತಿದ್ವು. ಈ ಅಕ್ರಮದ ವಿರುದ್ಧ ಕೇವಲ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಕ್ರಮ ಕೈಗೊಂಡ್ರೆ ಸಾಲದು, ಈ ಬೀಜಗಳನ್ನ ಪೂರೈಕೆ ಮಾಡುತ್ತಿರುವ ಮೂಲ ಕಂಪನಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಎಂಬುದು ರೈತರ ಒಕ್ಕೊರಲ ಒತ್ತಾಯವಾಗಿದೆ. ರಾಜ್ಯ ರೋಷವಾಗಿ ಬಿಂದಾಸ್ ಬೀಜ ಮಾರಾಕೋತಾರ. ಅದಕ್ಕೆ ದಾಖಲಾತಿ ಇಲ್ಲ, ಅದಕ್ಕೆ ವಾರಸ್ತಾರಿಲ್ಲ, ಅದಕ್ಕೆ ಸಿಲ್ ಇಲ್ಲ, ಲೈಸೆನ್ಸ್ ಏನೂ ಇಲ್ಲ. ಅವರು ನಗನೂರ್ಲಿಂದ ಬಂದು ಶಹಾಪುರಕ್ಕೆ ಬಸ್ ಡಿಪೋದಂತ ಬಸ್ ಸ್ಟ್ಯಾಂಡಲ್ಲಿ ಸಾವಿರಾರು ಜನ ರೈತರು ರೈತರು ಬರ್ತಾರೆ. ಆ ರೈತರಿಗೆ ತಲೆ ಮೇಡ್ ವಾಶ್ ಮಾಡಿಸಿ ಆ ರೈತರಿಗೆ ಕಳಪೆ ಬೀಜವನ್ನು ಕೊಟ್ಟು ಇಂಥ ಗೋದಾಮು ಅವ್ರ ಬೆಲೆ ಎಷ್ಟೊಂದು ಗೊತ್ತೇ ಇಲ್ಲ. ಆದ ಒಂದು ವಾರದಲ್ಲೇ ನಾವು ರೈತ ಸಂಘಟನೆ ಫಾಲೋ ಮಾಡ್ಕೊಂತೀವಿ. ಬುಧವಾರ ದಿನ ಆ ಕಾರು ಸುತ್ತಲಿಕ್ಕೆ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸುನಿಲ್ ಕುಮಾರ್ AD ಸಾಹೇಬ್ರಿಗೆ ಫೋನ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಬಂದು ಅಟೆಂಡ್ ಮಾಡಿ ಇವತ್ತಿನ ಕಾರು ಬೀಜ ಸಂಘಟನೆ ಆ ವ್ಯಕ್ತಿ ಸಂಘಟನೆ ನಾವು ಸ್ಟೇಷನ್ ಕಚ್ಚಂತ ಕೆಲಸ ಮಾಡೀವಿ. ಯಾರೇ ರೈತರು ಇಂಥ ಕಳಪೆ ಬೀಜ ತೊಗೊಂಡೇಸಿ ಹಾಳಾಗಬೇಡ್ರಿ, ಒಳ್ಳೆ ಹೊರದಾಗ ಅಂಗಡಿಗೆ ಹೋಗಿ ಒಳ್ಳೆ ಬೀಜ ತಗೋರಿ, ನಿಮ್ಮ ಬಿಲ್ ಹರಿಸೇರಿ. ನಿಮಗೆ ಹೊಲದಾಗ ಬೀಜ ನಾಟಿಲ್ಲಪ್ಪ ಅಂತಂದ್ರೆ ರಾಜ್ಯ ರೈತ ಸಂಘಕ್ಕೆ ಸಂಪರ್ಕ ಮಾಡ್ರಿ. ಯಾವುದೇ ಕಳಪೆ ಬೀಜ ತಗೊಂಡು ಲಾಸ್ ಆಗಬೇಡ್ರಿ. ನಿಮ್ಗೆ ಏನೋ ಅನ್ಯಾಯ ಆದ್ರೂ ರೈತ ಸಂಘಕ್ಕೆ ಸಂಪರ್ಕ ಮಾಡ್ರಿ. ನಿಮ್ಗೆ ನ್ಯಾಯ ಕೊಡಿಸೋಂಥ ಕೆಲಸ ರೈತ ಸಂಘಟನೆ ಮಾಡ್ಕೊಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸದ್ಯ ಅಧಿಕಾರಿಗಳು ವಶಪಡಿಸಿಕೊಂಡಿರುವ ಬೀಜಗಳನ್ನ ಹೆಚ್ಚಿನ ತನಿಖೆಗೆ ಕಳುಹಿಸಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ಕೃಷಿ ಇಲಾಖೆ ರೈತರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಕೃಷಿ ಅಧಿಕಾರಿಗಳ ಬಗ್ಗೆ ಎಚ್ಚರ ವಹಿಸಬೇಕು. ಪ್ರತಿಯೊಬ್ಬ ಕಳಪೆ ಬೀಜ ಮಟ್ಟ ಮಾಡೋ ಮಾಲೀಕರ ವಿರುದ್ಧ ನೀವು ಕ್ರಮ ಕೈಗೊಂಡು ಕೇಸ್ ದಾಖಲೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದು ನಿಷ್ಕಾಳಜಿ ವಹಿಸಿದರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಇವತ್ತು ಕೃಷಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬೀಜಗಳ ಜೊತೆಗೆ ವಾಹನವನ್ನು ಜಪ್ತಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿಸ್ತಕ್ಕಂಥ ಕೆಲಸ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ. ನಮ್ಮ ರೈತ ಸಂಘಟನೆ ಯಾವಾಗಲೂ ಜನರ ಪರವಾಗಿ ಮತ್ತು ಹಿಂದೂದ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಇಂಥವು ಯಾರಾದರೂ ಕಣ್ಣಿಗೆ ಬಿದ್ದರೆ ನಮ್ಮ ಸಂಘಟನೆಯ ಗಮನಕ್ಕೆ ತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಕೃಷಿಯೇ ರೈತರ ಪಾಲಿನ ಜೀವನಾಡಿ. ಆದರೆ ಇಂತಹ ಲಾಭಕೋರರು ಕಳಪೆ ಬೀಜಗಳನ್ನ ಮಾರಾಟ ಮಾಡಿ ರೈತರ ಅನ್ನಕ್ಕೆ ವಿಷ ಹಾಕ್ತಾ ಇದ್ದಾರೆ. ಇವರ ವಿರುದ್ಧ ಕೇವಲ ದಂಡ ವಿಧಿಸಿದ್ರೆ ಸಾಲದು, ಬೀಜಗಳ ಮಾಫಿಯಾವನ್ನೇ ಬುಡ ಸಮೇತ ಕಿತ್ತೊಗೆಯುವ ಅಗತ್ಯವಿದೆ.
ಕೃಷಿ ಇಲಾಖೆ ಇನ್ನು ಮುಂದೆ ಇಂತಹ ಅಕ್ರಮಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.